ಹೇಳ್ಬಿಡು, ಜನಕ್ಕೆ ತೊಂದರೆ ಕೊಡಕ್ ಬಂದ್ರೆ ಪೆಪ್ಪೆನ್ ದಾಟ್ಕೊಂಡು ಹೋಗ್ಬೇಕು ಅಂತ. ಅಂಡ್ ಸರ್, ದೊಡ್ಡ ಮನೆಗೆ ಮೂವಿ ಮಾಡಬೇಕು ಅಂತ ಬಹಳಷ್ಟು ಜನ ಕನ್ಸ್ಕೊಂಡಿರ್ತಾರೆ. ಸೊ ಅದರಲ್ಲಿ ನೀವಿಬ್ರು ಕೂಡ ಒಬ್ರು. ನಾವು ಅದರಲ್ಲಿ ದೊಡ್ಡ ಕನಸೇ ಇತ್ತು. ಹೌದು. ಸೊ ನಾವೆಲ್ಲ ಡಾಕ್ಟರ್ ರಾಜ್ಕುಮಾರ್ ಮೂವಿನ ನೋಡ್ಕೊಂಡು ಬೆಳ್ಕೊಂಡ್ ಬಂದವರು. ಅದಾದ್ಮೇಲೆ ಶಿವರಾಜ್ ಕುಮಾರ್ ಫಿಲಮ್ ಅನ್ನು ತುಂಬಾ ನೋಡಿದ್ವಿ, ರಾಘವೇಂದ್ರ ರಾಜ್ಕುಮಾರ್ ಫಿಲಮ್ ಎಲ್ಲ ನೋಡ್ತಾ ಇದ್ವಿ. ಸೊ ಅದೆಲ್ಲ ಬೆಳ್ಕೊಂಡ್ ಬಂದಿರೋದ್ರಿಂದ ನಮ್ಗೆ ವಿನಯ್ದು ಒಂದು ಅಂದ್ರೆ ದೊಡ್ಡ ಮನೆಗೆ ಏನಾರು ಒಂದು ಮಾಡ್ಲೇಬೇಕು ಅನ್ನೋದೊಂದು ತುಂಬಾ ನಮ್ದು ಡ್ರೀಮ್ ಇತ್ತು. ಅದು ವಿನಯ್ ರಾಜ್ಕುಮಾರ್ ಮೂಲಕ ಅದು ಸಹಕಾರ ಆಗಿದೆ. ಸೊ ಅದರಲ್ಲಿ ಟೋಟಲಿ ಡಿಫ್ರೆಂಟ್ ಆಗಿ ತೋರಿಸಿದ್ರ. ಆಕ್ಚುಲಿ ವಿನಯ್ ಸರ್ ಮಾಡಿರುವಂತಹ ಹಲವಾರು ಮೂವೀಸ್ಗಳಿಂದ ನಾವು ನೋಡ್ತೀವಿ. ಸಿದ್ಧಾರ್ಥ ಇಂದ ಹಿಡಿದು ನಾವು OSPK ಅಂದ್ರೆ ಒಂದು ಸರಳ ಪ್ರೇಮಕತೆವರೆಗೂ ನೋಡ್ತೀವಿ ಅಂತ ಹೇಳಿದ್ರೆ, ಟೋಟಲಿ ಅವ್ರನ್ನ ಬೇರೆ ಜಾನರ್ನಲ್ಲೇ ನೋಡಿದಂಥವ್ರು. ರೊಮ್ಯಾಂಟಿಕ್ ಮೂವೀಸ್ಗಳನ್ನ ಲವರ್ ಬಾಯ್ ಆಗಿ ಮಾಡಿದ್ರು, ಚಾಕ್ಲೇಟ್ ಹೀರೋ ಆಗಿ ಕೂಡ ಮಾಡಿದ್ರು, ಅಂದ್ರೆ ಅದ್ರ ಜೊತೆಗೆ ರಾಮ್ ಕಾಮ್ ಮೂವೀಸ್ಗಳನ್ನು ಕೂಡ ಮಾಡಿದ್ರು. ಹೌದು. ಸೊ ಇದರಲ್ಲಿ ಆ ಒಂದು ಡಾರ್ಕ್ ಶೇಡನ್ನ ಟೋಟಲ್ ಆಗಿ ಚೇಂಜ್ ಅಂದ್ರೆ ಆ ಒಂದು ಶೇಡ್ನೇ ಕಂಪ್ಲೀಟ್ ಆಗಿ ಚೇಂಜ್ ಮಾಡ್ಬಿಟ್ಟಿದ್ದಾರೆ. ಸೊ ನೀವು ವಿನಯ್ ಸರ್ನ ಈ ರೀತಿಯಲ್ಲಿ ಈ ಒಂದು ಲುಕ್ನಲ್ಲಿ ನೋಡಿದಾಗ ನಿಮ್ಮ ಒಂದು ರಿಯಾಕ್ಷನ್ ಹೇಗಿತ್ತು ಆಕ್ಚುಲಿ? ಅದೇ ನಾವು ಇವಾಗ ಲವರ್ ಬಾಯ್ ಅಂತಾನೆ ನೋಡಿದ್ದು. ಇದು ಅವ್ರು ನೋಡಿರೋ ಎಲ್ಲಾ ಫಿಲಮ್, ವಿನಯ್ ಆಕ್ಟಿಂಗ್ ಮಾಡಿರೋ ಎಲ್ಲಾ ಫಿಲಮ್ ಹತ್ರ ಅದೊಂದು ಡಿಫ್ರೆಂಟ್ ಜಾನರ್ ಇತ್ತು. ಈ ಜಾನರ್ಲಿ ಸ್ವಲ್ಪ ಒಂದ್ ಏನಾರು ಡಿಫ್ರೆಂಟ್ ಆಗಿ ತೋರಿಸ್ಬೇಕು ಅಂತ ಆಮೇಲೆ ಅವ್ರ ಕಥೆನೂ ಒಪ್ಕೊಂಡ್ರು. ಇದು ತುಂಬಾ ಡಿಫ್ರೆಂಟ್ ಆಗಿದೆ, ಆಮೇಲೆ ಇದು ತುಂಬಾ ಯೂನಿಕ್ ಆಗಿದೆ. ಕನ್ನಡದಲ್ಲಿ ಈ ಪ್ರಯತ್ನಗಳು ಯಾರು ಮಾಡಿಲ್ಲ. ತುಂಬಾ ಎಕ್ಸ್ಪೆರಿಮೆಂಟಲ್ ಆಗಿ ಮಾಡಿದ್ದಾರೆ ಈ ಸಿನಿಮಾನ, ತುಂಬಾ ಎಕ್ಸ್ಪೆರಿಮೆಂಟಲ್ ಆಗಿ ಮಾಡಿರೋದು. ಸೊ ಅದರಿಂದ ಇದಕ್ಕೆ ತಕ್ಕ ಹಾಗೆ ಈ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಯಾರಾಗ್ಲಿ, ಹೀರೋಯಿನ್ ಆಗಲಿ ಅಥವಾ ಅದರ್ ಕ್ಯಾರೆಕ್ಟರ್ಸ್, ವಿಲನ್ ಅಂತ ಏನಿಲ್ಲ, ಎಲ್ಲ ಕ್ಯಾರೆಕ್ಟರ್ ಬೇಸೇ ಇರೋದು. ಸೊ ಅದೆಲ್ಲ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅದಕ್ಕೆ ಪಾತ್ರಕ್ಕೆ ತಕ್ಕಂಗೆ ಮಾಡಿದ್ದಾರೆ. ಇದರಲ್ಲಿ ಯಾರು ಇಂಥ ಹೀಗೆ ಹೀರೋಯಿನ್ ಈ ತರ ಏನಿಲ್ಲ. ಇದೆಲ್ಲ ಪಾತ್ರದ ಮೇಲೆನೇ ಈ ಕತೆ ಪಾತ್ರದ ಮೇಲೆನೇ ನಡೀತಾ ಹೋಗುತ್ತೆ. ಸೊ ಅದರಿಂದ ಇದು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮೂಡಿ ಬಂದಿದೆ. ನಾವು ನೀವು ಹೇಳ್ದಂಗೆ ಅಣ್ಣವರು ಅವ್ರದ್ದು ಸಿನಿಮಾಗಳು ನೋಡ್ತಾ ಇದ್ವಿ, ಶಿವಣ್ಣ ಅವ್ರದ್ದು ಸಿನಿಮಾ, ರಾಘಣ್ಣ ಸಿನಿಮಾ, ಹಾಗೆ ಅಪ್ಪು ಸಾರ್ದು ಸಿನಿಮಾಗಳು, ಕನ್ನಡದಲ್ಲಿ ಬರೋ ಎಲ್ಲ ಆರ್ಟಿಸ್ಟ್ ಸಿನಿಮಾಗಳು ಆಲ್ಮೋಸ್ಟ್ ನೋಡ್ತಿದ್ವಿ. ಈಗ ದೊಡ್ಡ ಮನೆ ಅಭಿಮಾನಿಗಳಾಗಿ ಇವ್ರನ್ನೂ ಕೂಡ ಅಭಿಮಾನಿಯಾಗಿ ನಾವು ಥಿಯೇಟ್ರಲ್ಲಿ ನೋಡಿ ಸಂಭ್ರಮಿಸೋದಕ್ಕೆ ಕಾಯ್ತಿದ್ದೀವಿ ದೊಡ್ಡ ಸ್ಕ್ರೀನಲ್ಲಿ. ಅಂಡ್ ಶಿವಣ್ಣ ಅವ್ರ ಟ್ರೈಲರ್ ನೋಡಿದಾಗ ಒಳ್ಳೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸೊ ನೀವು ಕೂಡ ಜೊತೆಲಿದ್ರಿ. ಆಫ್ ದ ಸ್ಕ್ರೀನ್ ಬೇರೆ ಏನೇನೆಲ್ಲ ಇನ್ಪುಟ್ಸ್ಗಳನ್ನ ಕೊಟ್ರು, ಆರ್ ಯಾವ ರೀತಿಯಾಗಿ ಎಕ್ಸ್ಪ್ರೆಸ್ ಮಾಡಿದ್ರು ಅವರು? ತುಂಬಾ ಖುಷಿ ಪಟ್ರು ಶಿವಣ್ಣ. ಒಂದ್ಸತಿ ನೋಡ್ಬಿಟ್ಟು ಆಮೇಲೆ ಏನ್ ಮಾಡಿದ್ರು, ಒಂದ್ ಸ್ವಲ್ಪ ಹೊತ್ಬಿಟ್ಟು ಟೀ ತರಿಸಿದ್ರು, ಟೀ ಎಲ್ಲ ಕುಡಿದ್ವಿ, ಮತ್ತೆ ಇನ್ನೊಂದ್ಸತಿ ನೋಡ್ತೀನಿ ಅಂದ್ರು ಶಿವಣ್ಣ. ನಮಗೆ ಬಹಳ ಖುಷಿ ಅನಿಸ್ತು. ಸೊ ಎರಡನೇ ಸತಿ ನೋಡ್ಬಿಟ್ಟಿದ್ದು ಬಹಳ ಖುಷಿ ಪಟ್ರು. ಆಮೇಲೆ ವಿನಯ್ ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ ತುಂಬ ಮಾತಾಡ್ತಿದ್ರು, ತುಂಬ ಸೆಟಲ್ಡ್ ಆಗಿ ಮಾಡಿದ್ಯಾ ಅಂತ ಅವ್ರಿಗೆ ಸ್ವಲ್ಪ ಹೇಳ್ತಿದ್ರು. ಹಾಗೇನೆ ನಮಗೂ ಹೇಳ್ತಾಯಿದ್ರು, ಒಳ್ಳೆ ಸಿನಿಮಾ ಮಾಡಿದಿರಮ್ಮ, ಚೆನ್ನಾಗಿ ಮಾಡಿದಿರ, ಏನು ಬೇಕು ಸಪೋರ್ಟ್ ಕೇಳಿ ಮಾಡೋಣ ಅಂತ ತುಂಬ ಚೆನ್ನಾಗಿ ಪಾಪ ತುಂಬ ಚೆನ್ನಾಗಿ ಹೇಳ್ತಿದ್ರು. ಹೊಸಬ್ರ ಬಗ್ಗೆನೂ ಒಂದು ಕನ್ಸರ್ನ್ ಆಗಿ ತುಂಬ ಚೆನ್ನಾಗಿ ಹೇಳ್ತಿದ್ರು. ನಮಗೆ ಈ ಥರ ಒಂದು ಅವ್ರ ಕಡೆಯಿಂದ ರೆಸ್ಪಾನ್ಸ್ ಸಿಕ್ಕಿದ್ದು ನಮಗೇನೋ ಒಂದು ಆನೆ ಬಲ ಬಂದಂಗೆ. ಅವಾಗಲೂ ಒಂದು ಅಪ್ಲಿಕೇಶನ್ ಹಾಕ್ಬೇಕಾಯ್ತು, ಶಿವಣ್ಣ ನಿಮ್ಮ ಜೊತೆಗೆ ಒಂದು ಮೂವಿ ಮಾಡ್ತೀನಿ ಅಂತ. ಏನಾದ್ರು ಕೇಳಿದ್ರಾ? ಸೊ ಇಲ್ಲ, ನೆನಪು ಒಂಥರ ನಮ್ಗೆ ಅವ್ರನ್ನ ನೋಡಿ ಏನ್ ಮಾತಾಡೋಕ್ಕೂ ಅಷ್ಟು ಆಗ್ತಿರ್ಲಿಲ್ಲ. ಸೊ ಇವನ್ ಸುದೀಪ್ ಸರ್ ಬಂದಾಗ್ಲೂ ಪಕ್ಕದಲ್ಲಿ ಒಂದು ವೈಬ್ರೇಷನ್ ಅದು ರೈಟ್ ಚಾನ್ಸ್ ಅಲ್ಲ. ಏನಾಗುತ್ತೆ ನಮ್ಗೆ ಫಸ್ಟ್ ಟೈಮ್ ಅವ್ರನ್ನ, ಈಗ ಸುದೀಪ್ ಸರ್ ಫಸ್ಟ್ ಟೈಮ್ ಪಕ್ಕದಲ್ಲಿ ಇದಾರೆ ಸ್ಟೇಜ್ ಮೇಲೆ, ಅವ್ರನ್ನ ಹಿಂಗ್ ನೋಡ್ತಾ ಇದೀವಿ. ನಮ್ಗೆ ಇದು ಕನ್ಸಾ ನನ್ಸಾ ಈ ತರನೇ ಹೋಗ್ತಿರುತ್ತಲ್ಲ, ಬಿಕಾಸ್ ಆಡಿಯನ್ಸ್ ಆಗಿದ್ದಾಗ ಅಂದ್ರೆ ದೂರ ಇದೀವಿ, ಅವ್ರಿಗೂ ನಮಗೂ ತುಂಬಾ ಆಡಿಯನ್ನು, ಅವರು ಒಂದು ಸ್ಟಾರ್. ಸೊ ಅವ್ರ ಪಕ್ಕದಲ್ಲಿ ಬಂದಾಗ ಮಾತುಗಳು ಪದಗಳು ಅಷ್ಟು ಸುಲಭವಾಗಿ ಹೆಚ್ಚಾಗಿ ಬರಲ್ಲ. ಸೊ ಒಂದು ಕ್ಷಣ ಮೈಂಡ್ ಬ್ಲ್ಯಾಂಕ್ ಆಗಿಬಿಡುತ್ತೆ. ಸೊ ಏನು ಮಾತಾಡಿದ್ರೆ ಯಾವ್ದು ಸರಿ ಯಾವ್ದು ತಪ್ಪು, ಇದು ನಿಜನಾ ಸುಳ್ಳ, ಈ ಒಂದು ಡ್ರೀಮ್ಸಲ್ಲೇ ಇರ್ತೀವಿ. ಸೊ ಹಾಗಾಗಿ ಇರಲಿ, ಅಂಥ ಕಾಲನೂ ಬರುತ್ತೆ. ಸೊ ಇನ್ನು ವಿನಯ್ ರಾಜ್ಕುಮಾರ್ ಅವ್ರಿಗಾಯ್ತು, ದೊಡ್ಡ ಮನೆಯ ಇನ್ನೊಂದು ಕುಡಿ ನಮ್ಮ ಯುವ ರಾಜ್ಕುಮಾರ್ ಅವ್ರಿಗೆ ಮೂವಿ ಏನಾದ್ರು ಪ್ಲಾನ್ ಮಾಡಿದ್ರ, ಅಥವಾ ಇಬ್ರು ಕಾಂಬಿನೇಷನ್ ಅಲ್ಲಿ ಏನಾದ್ರು? ಅದು ಒಂದಷ್ಟು ನಡೀತಾ ಇದೆ, ಬಟ್ ಅದನ್ನ ಅವ್ರು ಒಪ್ಕೊಬೇಕು. ಅದು ಡಿಫ್ರೆಂಟ್ ಜಾನರ್ ಇರಬೇಕು, ಒಳ್ಳೆ ಸಬ್ಜೆಕ್ಟ್ ಇರಬೇಕು. ಯುವ ಅವರು ಕೂಡ ಸ್ಟೇಜ್ ಮೇಲೆ ಒಂದು ಒಳ್ಳೆ ಮಾತುಗಳನ್ನ ಆಡ್ತಾ ಅವರು ಒಂದು ಸಪೋರ್ಟ್ ನ ತೋರಿಸ್ತಾರೆ. ಆಕ್ಚುಲಿ ಅವ್ರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಸಿನಿಮಾ ಸ್ಟಾರ್ಟ್ ಆದಾಗಿಂದನೂ ಅಷ್ಟೇ, ನಾವು ಬಂದಾಗ್ಲಿಂದನೂ ಇವರು ಮನೆಗೆ ಹೋಗ್ತಿದ್ವಲ್ಲ ಮೆಜಾರಿಟಿ ಟೈಮ್, ಆ ಟೈಮ್ನಲ್ಲೆಲ್ಲ ಈ ಸಿನಿಮಾ ಬಗ್ಗೆ ತುಂಬ ಕನ್ಸರ್ನು, ಮತ್ತು ಸಿನಿಮಾ ಬಗ್ಗೆ ತುಂಬ ಹೇಳ್ತಿರ್ತಿದ್ರು ಪ್ರತಿಯೊಂದೂ. ಸೊ ಪ್ರಮೋಷನ್ನು ಭಾಳ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ನಾವು ಅದೇ ಹಿಂಗೆ ದೊಡ್ಡ ಮನೆ ಅಲ್ಲಿಂದ ತುಂಬ ಸಪೋರ್ಟ್ ಇದೆ ನಮಗೆ. ಇವರು ತುಂಬ ಸಪೋರ್ಟ್ ಮಾಡಿದ್ದಾರೆ ಸಿನಿಮಾ. ಸೊ ಸಿಂಪ್ಲಿಸಿಟಿ ಅಂತ ಹೇಳಿ ತುಂಬಾ ಜನ ನಾವು ಹೇಳ್ತಾನೆ ಇರ್ತೀವಿ, ಬಿಕಾಸ್ ಅದೊಂಥರ ಐಡೆಂಟಿಟಿ ಕಾರ್ಡ್ ಇದ್ದಂಗೆ ಆ ದೊಡ್ಡ ಮನೆಗೆ. ಸೊ ವಿನಯ್ ರಾಜ್ಕುಮಾರ್ ಅವರೇ ಆಗಲಿ, ಅಣ್ಣವರೇ ಆಗಲಿ, ಅಥವಾ ಶಿವಣ್ಣ ಅವರೇ ಆಗಲಿ, ಯಾರೇ ಹೋದ್ರೂ ಕೂಡ ಅಷ್ಟೇ ಈ ಪ್ರೀತಿಯಿಂದ ರಿಸೀವ್ ಮಾಡ್ತಾರೆ, ಮಾತಾಡ್ತಾರೆ. ಸಿಂಪ್ಲಿಸಿಟಿ ಅನ್ನೋದು ನಾನು ಹೇಳ್ತೀನಿ. ಅದು ಹೆಂಗೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಶೆಡ್ಯೂಲ್ ಅಲ್ಲಿ ಏನ್ ಮಾಡಿದ್ರು, ಒನ್ ಡೇ ಮಾತ್ರ ಶೂಟಿಂಗ್ ಇತ್ತು.
ಅವರು ಬಂದರು ಮಧ್ಯಾಹ್ನ 2 ಗಂಟೆಗೆ ಶುರುವಾಯಿತು ಶೂಟಿಂಗು. ಇಲ್ಲಿ ಪೂಜೆ ಮಾಡಿದ್ವಿ, ಅಲ್ಲಿ ಹೋಗಿ ನಾವು ಏನೋ ಫಸ್ಟು ಶಾರ್ಟ್ ತೊಗೊಂಡ್ವಿ. ಅಲ್ಲಿ ಒಂದು ಮುಹೂರ್ತ ಥರನೇ ಮಾಡಿ ಅಲ್ಲಿ ಶಾರ್ಟ್ ತೊಗೊಂಡ್ವಿ. ಕೂರ್ಗಲ್ಲೇ ಮಾಡಿದ್ದು ಅದನ್ನು, ಇಲ್ಲೆಲ್ಲೂ ಬೆಂಗಳೂರು ಮಾಡಲಿಲ್ಲ. ಓಕೆ. ಸೊ ಅದು ಕಂಟಿನ್ಯೂ ಆಗ್ತಾ ಅವ್ರ ಪಾಪ 10 ಗಂಟೆಗೆ ಹೋಗಬೇಕಾಗಿತ್ತು. ಟೈಮ್ ಕೊಟ್ಟಿದ್ದೆ ಅಷ್ಟು, ರಾತ್ರಿ 2:30 ತನಕನೂ ಅವ್ರನ್ನ ಶೂಟಿಂಗಲ್ಲಿ ಮಾಡಿ ಆಮೇಲೆ ಹೋದರು. ಆಮೇಲೆ ಅಲ್ಲಿ ಕೆಲವು ಕಡೆ ಊಟ ಕರೆಕ್ಟಾಗಿ ಸಿಗ್ತಾ ಇರಲಿಲ್ಲ. ನಾವು ಕೇಳ್ತಿದ್ವಿ, ಸರ್ ನಿಮಗೆ ಸರಿ ಆಗ್ತಿಲ್ಲ ಅಂತ ಕೇಳಿದ್ರೆ, ಇಲ್ಲ ಹಾಗೇನಿಲ್ಲ ಇದು ಚೆನ್ನಾಗಿದೆಯಲ್ಲ ಅಂತ ಅವ್ರು ಹೇಳ್ತಾ ಇದ್ರು. ಅಂದರೆ ಅಷ್ಟು ಸಿಂಪಲ್ ನಾನು ಹೇಳ್ತಾ ಇರೋದು. ಡಾಕ್ಟರ್ ರಾಜ್ಕುಮಾರ್ ಗುಣ ಎಲ್ಲ ಅವ್ರನ್ನಲ್ಲಿ ನಾವು ನೋಡ್ತಾ ಇದ್ದೀವಿ, ಅಷ್ಟು ಸಿಂಪಲ್ಲು. ಆಮೇಲೆ ಕೆಲವು ಕಡೆ ಶೂಟಿಂಗಲ್ಲಿ ಅವರೇನು ತುಂಬ ಇದಾಗಿ ಇದು ಮಾಡ್ತಿರ್ಲಿಲ್ಲ. ಅಂದರೆ ನಾರ್ಮಲ್ ಪರ್ಸನ್ ಥರ ನಮ್ಮ ಜೊತೆಲ್ಲ ಇದ್ದು ಶೂಟಿಂಗಿಗೆಲ್ಲ ತುಂಬ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿ ಅವ್ರದ್ದು ಪರ್ಫಾರ್ಮೆನ್ಸ್ ಎಲ್ಲ ತುಂಬ ಚೆನ್ನಾಗೇ ಇತ್ತು. ಆ್ಯಂಡ್ ಸರ್ ನೀವು ಆ್ಯಕ್ಟ್ ಮಾಡಿದ್ದೀರಾ ಮೂವಿನಲ್ಲಿ? ಒಂದು ಸಣ್ಣ ಪಾತ್ರ ಮಾಡಿದ್ದೀವಿ. ಈ ಸಿಂಪ್ಲಿಸಿಟಿ ಅಂದರೆ ಈಗ ನಾವು ಅಣ್ಣವ್ರನ್ನ ದೂರದಿಂದ ನೋಡಿದ್ದೀವಿ, ಓಕೆನಾ. ಸೊ ಶಿವಣ್ಣವ್ರನ್ನ ದೂರದಿಂದ ನೋಡಿದ್ವಿ, ರಾಘಣ್ಣ ಅವ್ರನ್ನ ನೋಡಿದ್ವಿ, ಸೊ ಅಪ್ಪು ಸರ್ನ ದೂರದಿಂದ ನೋಡಿದ್ವಿ, ಸೊ ಇವ್ರನ್ನ ಹತ್ತಿರದಿಂದ ನೋಡಿದ್ವಿ. ಸೊ ಅವರೆಲ್ಲ ಹೇಗಿದ್ರು ಅನ್ನೋದು ನಮ್ಗೆ ಇವ್ರ ಮುಖಾಂತರ ನಮ್ಗೆ ತಿಳಿತ್ತು. ಈಗ ಅವ್ರು ಒಬ್ರಿಗಿಂತ ಇವ್ರು ಜಾಸ್ತಿ ಸ್ಟಾರ್ಡಮ್ ಅಲ್ಲ, ಮುಂದಕ್ಕೆ ಬಂದಂಗೂ ಅದು ಇದ್ದೇ ಇರುತ್ತೆ. ಬಟ್ ಅಷ್ಟೇ ಸಿಂಪಲ್ಲಾಗಿ ಈಗ ಉದಯ್ ಸರ್ ಹೇಳಿದಾಗೆ, ಸೊ ಅಲ್ಲಿ ಊಟ ಏನಿದೆಯೋ ಈಗ ಸೆಟ್ಟಲ್ಲಿ ಏನು ಮಾಡಿರ್ತೀವೋ ಸೊ ಅದನ್ನೇ ಹೊರಗಡೆನ ತರಿಸ್ತೀವಿ ಅಂದರು ಇಲ್ಲ ಅಂತಿದ್ರು, ಬೇಡ ಇಲ್ಲೇನಿದೆ ಅದನ್ನೇ ತಿನ್ನ ಅಂತಿದ್ರು. ಭಾಳ ಸಿಂಪಲ್ ಆ್ಯಂಡ್ ತುಂಬ ದೂರ ನಡಿಬೇಕಿರ್ತಿತ್ತು. ಹೋಗ್ದಿರೋ ಗಾಡಿಗಳು ಹೋಗ್ದಿರೋ ಜಾಗಕ್ಕೆ ಯಾವುದನ್ನು ಬೇಸರ ಪಟ್ಕೊಳ್ತಿಲ್ಲ. ಎಲ್ಲ ಥರನೂ ತುಂಬ ಸಪೋರ್ಟಿವ್ ಆಗಿದ್ದರು. ಅವ್ರು ಸಪೋರ್ಟಿವ್ ಆಗಿದ್ದಕ್ಕೇ ಇಷ್ಟು ಚೆನ್ನಾಗಿ ಸಿನಿಮಾ ಬರೋದಕ್ಕೂ ಕೂಡ ಕಾರಣ ಆಯಿತು. ಸೊ ಈಗಲೂ ನಮ್ಮದೆಲ್ಲ ಈಗ ಮಾತಾಡುವಾಗ ನಿಮಗೆ ಗೊತ್ತಿರ್ಬೋದು, ವೇರಿಯೇಷನ್ ಇರುತ್ತೆ ಮಾತು. ಈಗ ಏನಾದರೂ ಒಂದು ಜೋರಾಗಿ ಮಾತಾಡೋದು ಇರ್ಬೋದು, ಅವ್ರ ಮಾತಲ್ಲಿ ಅಷ್ಟೇ ಇರುತ್ತೆ. ಈಗ ನಾವು ಒಂದು 10-15 ಮಾತು ಮಾತಾಡಿರ್ತೀವಿ. ಸುಮಾರು ಏನಾದ್ರು ಚರ್ಚೆ ಮಾಡುವಾಗ ಪ್ರಾಬ್ಲಮ್ಸ್ ಆದಾಗ ಅದನ್ನೆಲ್ಲ ಅವ್ರ ಹತ್ರ 10-15 ಈ ಥರ ಇದೆ ಅಂತ ಏನಾರು ಹೇಳಿದಾಗ ಅವರು 1-2 ಮಾತಲ್ಲಿ ಹೇಳ್ತಿದ್ರು. ಅದು ಅಷ್ಟಕ್ಕೂ ಅರ್ಥಗರ್ಭಿತವಾಗಿ ಉತ್ತರ ಇರ್ತಿತ್ತು ನಮಗೆ. ನಾನು ಅವಾಗ ಅಂದ್ಕೊತಿದ್ದೆ, ಇಷ್ಟು ಅರ್ಥಪೂರ್ಣವಾಗಿ ಹೇಳಿದ್ರಲ್ಲ, ಕರೆಕ್ಟ್ ಅಲ್ಲ. ನಾವಿಷ್ಟು ನಾವು ಗೊಂದಲಗಳು ಮಾಡ್ಕೊಂಡಿರ್ತೀವಿ. ಒಂದು 10 ಶೂಟಿಂಗ್ ಮಾಡೋಕ್ಕೆ ಸಾಕಷ್ಟು ಇರುತ್ತಲ್ಲ, ಅಲ್ಲೆಲ್ಲ ಹೊರಗಡೆ ಹೋಗಿ ಮಾಡ್ತೀವಿ ಅಂದಾಗ ಸೊ ಅವರು ಒಂದು ವರ್ಡಲ್ಲಿ ಹೇಳ್ತಿದ್ರು. ಅದು ತುಂಬ ಅರ್ಥಪೂರ್ಣವಾಗಿ ನಮ್ಮ 10 ಪ್ರಶ್ನೆಗೂ ಉತ್ತರ ಸಿಕ್ಕಿರ್ತಿತ್ತು. ಅಷ್ಟು ಸಿಂಪಲ್ಸಿಟಿ, ಅಷ್ಟು ಇದಾಗಿತ್ತು. ಎಸ್. ಅಂಡ್ ರಾಘಣ್ಣ ಅವ್ರನ್ನ ನಾವು ಸ್ವಸ್ತಿಕ್ ಮೂವಿನಲ್ಲಿ ಆ ರಾನೆಸ್, ಆ ರಿಯಲ್ನೆಸ್ನಲ್ಲಿ ನೋಡ್ಬೋದು ಆ್ಯಕ್ಚುಲಿ. ಡೈರೆಕ್ಷನ್ ಹೌದು. ಸೊ ಅದಕ್ಕೆ ಸಪ್ರೇಟ್ ಒಂದು ಫ್ಯಾನ್ ಬೇಸೇ ಇದೆ. ಆ ಮೂವಿಗೆ ಸಪ್ರೇಟ್ ಫ್ಯಾನ್ ಬೇಸ್, ಆ ಸಾಂಗ್ಸ್ಗಳಿಗೇನೆ ಸಪ್ರೇಟ್ ಫ್ಯಾನ್ ಬೇಸ್ ಇದೆ. ಅಂಡ್ ಆ ಒಂದು ಕ್ಯಾರೆಕ್ಟರ್ ಕೂಡ ಥಿಯೇಟ್ರು ಅಲ್ಸೂರಲ್ಲಿ. ಸೊ ಅಲ್ಲೋಗಿ ಓಕೆ. ಸೊ ರಾಘಣ್ಣ ಅವ್ರನ್ನ ಆ ಒಂದು ಲುಕ್ ಅಲ್ಲ, ಅಂದ್ರೆ ಫುಲ್ ಕೂದಲು, ಗಡ್ಡ, ಮೀಸೆ ಎಲ್ಲ ಜಾಸ್ತಿ ಬಿಟ್ಕೊಂಡು, ಇವಾಗ ವಿನಯ್ ಅವರನ್ನು ಕೂಡ ಅದೇ ರೀತಿಯಾಗಿ ಕಾಣಿಸ್ಕೊಂತಾ ಇದಾರೆ. ಆಕ್ಚುಲಿ ಒಂದ್ ಸ್ವಲ್ಪ ಸಿಮಿಲಾರಿಟೀಸ್ಗಳನ್ನ ನೋಡ್ಬೋದು ನಾವು. ಪಂಚೆ ಸೇಮ್ ಶರ್ಟ್, ನಾರ್ಮಲ್ ಆಗಿ ಗಡ್ಡ ಎಲ್ಲ ಉದ್ದ ಇದೆ, ಕೂದಲು ಒಂದ್ ಸ್ವಲ್ಪ ಸಿಮಿಲಾರಿಟಿ ಅನ್ನೋದಕ್ಕಿಂತ ಅದರಲ್ಲಿ ಇದ್ದಿದ್ದ ಕಂಟೆಂಟೇ ಬೇರೆ. ಎಸ್, ಲುಕ್ ವೈಸ್ ಮೇ ಬಿ ಟ್ರೂ ಮಗ. ಸೊ ಆಬ್ವಿಯಸ್ಲಿ ಇದೇ ಇರ್ತಾರೆ. ಸೊ ಶಿವಣ್ಣನು ಹಾಗೆ ನನ್ನ ಸಪೋರ್ಟ್ ಮಾಡ್ತೀನಿ ಅನ್ನೋ. ಸೊ ಮಗ ಅದೇ ಲುಕ್ ವೈಸ್ ಇರ್ತಾರೆ. ಬಟ್ ಕಂಟೆಂಟ್ ವೈಸ್ ತುಂಬ ಡಿಫ್ರೆನ್ಸಸ್ ಇದೆ. ಕಂಟೆಂಟು, ವಾತಾವರಣ, ನೇಟಿವಿಟಿ ಎಲ್ಲ ತುಂಬ ಚೇಂಜಸ್ ಇದೆ. ಶೂಟಿಂಗ್ ಸೆಟ್ಟಿಗೆ ಯಾರಾದ್ರೂ ವಿಸಿಟ್ ಮಾಡಿದ್ರ? ಬಂದಿದ್ರು, ಯುವ ಅವರು ಬಂದಿದ್ರ. ಅವರು ಬಂದು ಫುಲ್ ಫ್ಯಾಮಿಲಿ ಸಮೇತ ಬಂದಿದ್ರು. ರಾಘಣ್ಣನು ಬಂದಿದ್ರು. ಸೊ ಫುಲ್ ಫ್ಯಾಮಿಲಿ ಸಮೇತ ಬಂದು, ಅಂದ್ರೆ ಇಲ್ಲಿಲ್ಲಲ್ಲ, ಎಲ್ಲ ಹೊರಗಡೆ. ಹೌದು, ಕೂರ್ಗು ಅಂದ್ರೆ ಆ ಟೈಮ್ನಲ್ಲಿ ಅಲ್ಲಿ ಕೂರ್ಗು, ಆಮೇಲೆ ಸಕಲೇಶ್ಪುರದಲ್ಲಿ ಕ್ಲೈಮ್ಯಾಕ್ಸ್ ಶೂಟ್ ಇತ್ತು. ಒಂದು ಏನು ತೊರೆ ಅಂತ ಹೇಳ್ಕೊಂಡು ಸಿನಿಮಾ ಪೂರ್ತಿ ಬರುತ್ತೆ, ಅದ್ರ ರಿಲೇಟೆಡ್. ಸೊ ಅವಾಗ ಅವರೆಲ್ಲ ಬಂದು ತುಂಬಾನೇ ಸಪೋರ್ಟಿವ್ ಆಗಿ ಮಾತಾಡಿದ್ದಾರೆ, ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಒಳ್ಳೆ ನಮಗೆ ಬೆನ್ನು ತಟ್ಟಿದ್ದಾರೆ ಸಾಕಷ್ಟು. ಓಕೆ, ವೆಲ್. ಸೊ ಅಶ್ವಿನಿ ಮೇಡಮ್ ಮೂವಿ ನೋಡ್ತಾರಾ ಅಥವಾ ಏನಾದ್ರು ಕನ್ವೆ ಮಾಡಿದಾರಾ? ಖಂಡಿತ ನೋಡ್ತಾರೆ ಸುಮಾರು ಸತಿ. ಮತ್ತು ಅವ್ರ ಮಗ ಮೂವಿ ಆಬ್ವಿಯಸ್ಲಿ ನೋಡ್ತಾರೆ. ಸೊ ತುಂಬ ಅವ್ರ ಕಡೆಯಿಂದನೂ ತುಂಬ ಒಳ್ಳೆ ಮಾತುಗಳು ಬಂತು, ನಮಗೆ ಮೆಚ್ಚುಗೆಗಳು ಬಂತು. ಸೊ ನಾವು ಕೇಳ್ದೇನೆ ಸಾಕಷ್ಟು ಸಪೋರ್ಟ್ ಮಾಡಿದ್ದಾರೆ ಕೂಡ. ಸೊ ವಿ ಆರ್ ವೆರಿ ಥ್ಯಾಂಕ್ಸ್. ಟೋಟಲಿ ದೊಡ್ಡ ಮನೆ, ನಮ್ಮ ಆಡಿಯನ್ಸ್ ನಿಮ್ಮಾಗಿ ಸಪೋರ್ಟ್ ಮಾಡ್ತಾರೆ ಪ್ರತಿಯೊಬ್ಬರಿಗೂ. ನಾವು ಖಂಡಿತವಾಗ್ಲೂ ಸರ್. ಇದ್ರ ಜೊತೆಗೆ ಇನ್ನೊಂದು ನಾವು ಹೇಳಲೇಬೇಕಾಗಿರೋದು, ಇಷ್ಟುವರೆಗೆ ನಾವೆಲ್ಲ ಮಾತಾಡಿದ್ವಿ, ಅಪ್ಪು ಸರ್ ಬಗ್ಗೆ ಮಾತಾಡಿಲ್ಲ. ಅವ್ರಿದ್ರೆ ಡೆಫಿನೆಟ್ಲಿ ಈ ಚಲನಚಿತ್ರ ನೋಡ್ಬಿಟ್ಟು ತುಂಬಾ ಖುಷಿ ಪಡ್ತಾ ಇದ್ರು. ಯಾಕಂದ್ರೆ ಈ ತರ ಅವ್ರನ್ನ ನೋಡೇ ಇರ್ಲಿಲ್ಲ, ವಿನಯ್ನ ಈ ತರ ನೋಡಿರ್ಲಿಲ್ಲ ಅವರು. ಬಟ್ ಐ ಥಿಂಕ್ ನೀವು ಸ್ಕ್ರಿಪ್ಟ್ ಅನ್ನು ಕನ್ವೆ ಮಾಡಿದಾಗ ಅಪ್ಪು ಸರ್ ಇದ್ರು. ಅವ್ರಿಗೆ ಅದೆಲ್ಲ ಒಪ್ಕೆ ಇದ್ದು ಚೆನ್ನಾಗಿ ಮಾಡಿ ಒಳ್ಳೇದಾಗುತ್ತಿದ್ದು, ತುಂಬಾ ಚೆನ್ನಾಗಿದೆ ಅಂತ ಅವ್ರ ಆಶೀರ್ವಾದನು ಮೊದಲೇ ಇತ್ತು. ಹೌದು. ಸೊ ಅಪ್ಪು ಸರ್ಗೆ ಈ ಸ್ಕ್ರಿಪ್ಟ್ ಇಷ್ಟ ಆಗಿತ್ತು ಅಂತ ಹೇಳಿದ್ರು ಉದಯ್ ಸರ್. ಬಟ್ ಆಗ ನಾನು ಇರ್ಲಿಲ್ಲ, ಇಷ್ಟ ಆಗಿತ್ತು.
ಬಟ್ ಎನಿವೇಸ್ ಸರ್, ಅವರ ಒಂದು ಆಶೀರ್ವಾದ ಕನ್ನಡದ ಸಿನಿಮಾ ಮೇಲೆ ಅಂಡ್ ಅವರ ಮನೆಯ ಮೇಲೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಎಲ್ಲೋ ಒಂದ್ ಕಡೆಯಿಂದ ನೋಡ್ತಾ ಇರ್ತಾರೆ ಅಂಡ್ ಬ್ಲೆಸ್ ಮಾಡ್ತಾನೆ ಇರ್ತಾರೆ. ಅವ್ರ ಆಶೀರ್ವಾದ ಎಲ್ಲಾ ಕನ್ನಡ ಸಿನಿಮಾಗಳಿಗೂ ಇರಲಿ ಅಂತ ನಾನು ಕೇಳ್ತೀನಿ.